ಒಂದು ಚಪ್ಪಾಳೆಯನ್ನ ಕೈಗಳನ್ನ ಮೇಲೆ ಎತ್ತಿ ತಟ್ಟಬೇಕು. ಚಪ್ಪಾಳೆ ಹೇಗೆ ತಟ್ಟೋದು ಅಂತ ನಮ್ಮ ಮಕ್ಕಳು ತೋರಿಸ್ತಾರೆ. 1 2 1 2 3 1 2 1 2 3 1 2 1 2 3 1 2 1 2 3 1 2 1 2 3 ಓಂ 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 ಓಂ. ವೆರಿ ಗುಡ್. ಯಾಕೆ ನಾವೆಲ್ಲರೂ ಚಪ್ಪಾಳೆ ತಟ್ಟಿದ್ದು? 12 ವರ್ಷಗಳ ಕಾಲ ಸತತವಾಗಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಭಾರತೀಯರಾದ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂತ ದಿವಸ. ಪಶ್ಯೇಮ ಶರತ್ಶತಃ ಜೀವೇಮ ಶರತ್ಶತಃ. ಪಶ್ಯೇಮ ಶರತ್ಶತಃ ಅಂದ್ರೆ ನಾವು ಒಳ್ಳೆಯ ಕಣ್ಣುಗಳಿಂದ 100 ವರ್ಷಗಳು 100 ವಸಂತಗಳ ಕಾಲವನ್ನ ನಾವು ನೋಡಬೇಕು ಅಂತ, ಹಾಗೆ ನಾವು 100 ವರ್ಷಗಳ ಕಾಲ ಜೀವಿಸಬೇಕು ಅಂತ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಧ್ಯೇಯ ವಾಕ್ಯ ಏನಿದೆ? ಯಾರಿಗಾದ್ರೂ ಗೊತ್ತಿದ್ಯಾ? ಯೋಗ ಫಾರ್ ಹೆಲ್ದಿ ಏಜಿಂಗ್. ಹೇಳಿ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ. ವೃದ್ಧಾಪ್ಯ ಜೀವನವನ್ನ ಆರೋಗ್ಯಕರವಾಗಿ ಇಟ್ಕೋಬೇಕು ಅಂದ್ರೆ ಯೋಗ ಶ್ರೇಷ್ಠ ಮಾರ್ಗ ಅಂತ. ಹಾಗಾಗಿ ನಮ್ಮ ಯೋಗದ ಮೂಲಕ ನಮ್ಮ ಜೀವನಕ್ಕೆ ಆರೋಗ್ಯವನ್ನ ತುಂಬಿಸೋಣ, ಸೇರಿಸೋಣ ಅಂತ. ನಮ್ಮ ಜೀವನಕ್ಕೆ ನಾವು ಯೋಗದ ಮೂಲಕ ಆರೋಗ್ಯವನ್ನ ತುಂಬಿಸೋಣ ಅಂತ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯ ಈ ವರ್ಷದ್ದು. ಹಾಗಾಗಿ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ದೊಡ್ಡ ದೊಡ್ಡ ವಯಸ್ಕರು ಕೂಡ ಯೋಗವನ್ನ ಮಾಡಬಹುದು. ಅವರ ಏಜ್ಗೆ ಅನುಗುಣವಾಗಿ ಯೋಗವನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಆರೋಗ್ಯಕರವಾದ ಜೀವನವನ್ನ ಮಾಡಬಹುದು ಅಂತ ಹೇಳಿ ನಾವು ಉತ್ತಮವಾದ ಜೀವನವನ್ನ ರೂಪಿಸ್ಕೋಬಹುದು ಅಂತಕ್ಕಂಥದ್ದು ನಮ್ಮ ವೇದಗಳು ನಮಗೆ ಬಹಳ ವರ್ಷ, ಸಾವಿರಾರು ವರ್ಷಗಳಿಂದ ಹಿಂದೆನೆ ನಮಗೆಲ್ಲ ಕೊಟ್ಟಿದೆ. ನಾವೀಗ ಪುನರುತ್ಥಾನ ಮಾಡ್ತಾ ಸತತವಾಗಿ ಯೋಗವನ್ನ ಎಲ್ಲರಿಗೂ ಕಲಿಸಬೇಕು, ಎಲ್ಲರೂ ಅದನ್ನ ಅಳವಡಿಸ್ಕೋಬೇಕು, ಯೋಗ ಜೀವನವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಮುಖ್ಯ ಉದ್ದೇಶದಿಂದ ಇವತ್ತು ವಿಶ್ವಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನ 190 ರಾಷ್ಟ್ರಗಳು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾವೆ. ಸೊ ಭಾರತೀಯರಾದ ನಾವು ಇನ್ನು ಕೂಡ ನಾವು ರಗ್ಗು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡಿದ್ದೀವಿ, ಇನ್ನು ಎದ್ದು ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಭಾರತೀಯರು ನಾವು ಈ ತರ, ಯಾಕೆಂದ್ರೆ ಭಾರತದಿಂದ ಹೋದಂತ ವಿದ್ಯೆ ಇವತ್ತು ವಿಶ್ವದಾದ್ಯಂತ ಎಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ವಿ. ನಾವು ಎದ್ದು ಬರೋಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ಇದಕ್ಕಿಂತ ನೀವು ನೋಡ್ಬೋದು, ಇವತ್ತೆಲ್ಲ ದೂರದರ್ಶನಗಳಲ್ಲಿ ನೋಡಿದಾಗ ಎಷ್ಟೆಷ್ಟು ರಾಷ್ಟ್ರಗಳು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಯಾಕೆ ಅಂದ್ರೆ ಅವರು ಈ ಯೋಗದ ಮೂಲಕ ಆರೋಗ್ಯ ಪಡಿಬೋದು ಅನ್ನೋದನ್ನ ಕಂಡುಕೊಂಡಿದ್ದಾರೆ. ನಾವು ಇನ್ನೂ ಅದರಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ಪರವಾಗಿಲ್ಲ, ನಾವು ನಿಧಾನ ಆದ್ರೂ ಬೇಗ ಹೋಗ್ತೀವಿ ಅಲ್ವಾ? ನಾವು ಆಮೆ ತರ ಅಲ್ವಾ, ಮೊಲ ತರ ಓಡೋಗಲ್ಲ. ನಿಧಾನಕ್ಕಾದ್ರೂ ಕೂಡ ನಾವು ಹೋಗಿ ಸೇರ್ಕೊಳ್ಳೋಣ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಸೇರ್ತಕ್ಕಂಥದ್ದೇ ಯೋಗ. ಯೋಗ ಮೀನ್ಸ್ ಯೂನಿಯನ್ ಅಂತಕ್ಕಂಥದ್ದು. ಇವತ್ತು ಒಂದು ಈ ಶ್ರೇಷ್ಠ ದಿನದಿಂದ, ಇವತ್ತು ಭಾನುವಾರ ಕೂಡ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಿದೆ ಮನೆಗಳಲ್ಲಿ ಸಂಕಷ್ಟ ಇರುತ್ತೆ. ಆದ್ರೂ ಕೂಡ ಆ ಸಂಕಷ್ಟವನ್ನ ನಿವಾರಣೆ ಮಾಡುವಂತ ನಾವು ಆಗ್ಲೇ ಪ್ರಾರ್ಥನೆ ಮೂಲಕ ವಿವೇಕಾನಂದನಿಗೆ ನಾವೆಲ್ಲರೂ ಬೇಡ್ಕೊಂಡಿದ್ದೇವೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಪ್ರಥಮವಾಗಿ ನಾವು ಏನಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಾಮಾನ್ಯ ಒಂದು ಪ್ರೋಟೋಕಾಲ್ ಅಂತ ಹೇಳ್ತೀವಿ, ಅದನ್ನ ಪ್ರಾರಂಭ ಮಾಡೋಣ. ಎಲ್ರು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ನಮ್ಮ ಶಕ್ತಿಗೆ ಅನುಗುಣವಾಗಿ ಸರಳ ಸುಲಭವಾದ ಅಭ್ಯಾಸಗಳನ್ನು ಮಾಡೋಣ. So sit comfortably in Vajrasana. Adopt Chin Mudra on the thighs. ಯಾರಿಗೆ ವಜ್ರಾಸನ ಆಗುತ್ತೆ ವಜ್ರಾಸನ ಕೂತ್ಕೊಳ್ಳಿ. ಆಗದಲ್ಲೇ ಇದ್ದವರು ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಭಂಗಿನಲ್ಲಿ ಬೇಕಾದ್ರೂ ಕೂತ್ಕೋಬಹುದು. ಸೊ ಅಂಡ್ ಗ್ರಾಟಿಟ್ಯೂಡ್ ಟು ದ ಬಾಡಿ. ಒಮ್ಮೆ ಇಡೀ ಶರೀರವನ್ನ ವಿಶ್ರಾಂತಿಗೊಳಿಸುತ್ತಾ ಕುತ್ತಿಗೆಯ ಭಾಗ, ಭುಜಗಳ ಭಾಗದ ವಿಶ್ರಾಂತಿ, ಪಕ್ಕೆಲುಬುಗಳ ಭಾಗದ ವಿಶ್ರಾಂತಿ, ಉದರದ ಮಾಂಸಖಂಡಗಳ ವಿಶ್ರಾಂತಿ, ತೊಡೆಗಳ ಭಾಗದ ವಿಶ್ರಾಂತಿ, 2 ಕಾಲುಗಳು ಸಡಿಲವಾಗಿ ವಿಶ್ರಾಂತಿ ಪಡೆಯುತ್ತಿರುವುದನ್ನು ಗಮನಿಸುತ್ತಾ ಭಗವಂತ ನಮಗೆಲ್ಲ ಯೋಗ ಸಾಧನೆಗಾಗಿ ಈ ಉತ್ತಮವಾದ ಶರೀರವನ್ನ ಕರುಣಿಸಿರುವನು. ಅವರ್ ಬಾಡಿ ಈಸ್ ದ ಟೂಲ್ ಟು ಡೂ ದಿ ಯೋಗ ಸಾಧನ. ಲೆಟ್ ಅಸ್ do yoga sadhana by gratitude, saluting to our body. ಉತ್ತಮ ಶರೀರವನ್ನು ಕರುಣಿಸಿರುವ ಭಗವಂತನಿಗೆ ಮನಸ್ಸಿನಲ್ಲಿ ವಂದನೆಯನ್ನ ಸಲ್ಲಿಸೋಣ. ಉತ್ತಮ ಆರೋಗ್ಯಕ್ಕಾಗಿ ಯೋಗದ ಮೂಲಕ ಶರೀರವನ್ನು ಉಪಯೋಗಿಸಿಕೊಳ್ಳುತ್ತಾ ಯೋಗ ಸಾಧನೆಗೆ ತೊಡಗೋಣ.
going into the next level of practice. Mind is the root cause for all. Inhale deeply. Oh.